ಆಯಿತು. ಅದ್ರಲ್ಲಿ ಒಂದು ಮೆಸೇಜ್ ಕೊಟ್ಟರು. ಅದು ತಂದೆ ಮಗನ ಬಾಂಡಿಂಗ್ ಚೆನ್ನಾಗೈತೆ. ಮತ್ತು ಮಕ್ಕಳು ಬೇರೆ ಕೆಟ್ಟ ದಾರಿ ಹಿಡಿಬಾರ್ದು, ಚೆನ್ನಾಗಿ ಓದ್ಕೋಬೇಕು ಅನ್ನೋ ಮೆಸೇಜ್ ಕೊಟ್ಟವ್ರೆ. ಅದು ಇಷ್ಟ ಆಯಿತು. ಚೆನ್ನಾಗಿತ್ತು. ಅದರಲ್ಲಿ ಮಸ್ತಾಗಿತ್ತು. ಚೆನ್ನಾಗಿತ್ತು. ಅದು ಮಸ್ತಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಅಮ್ಗುಡುಮ್ಗು ಅಮ್ಮಲ್ ಡುಮಲ್ ಮಾತಾಡುವ ನಮಸ್ಕಾರ. ಏನಪ್ಪ ವಿಷಯ ಅಂದರೆ ಅಮೃತಾಂಜಲ್ ಮೂವಿ ಬೇರೆ ಲೆವೆಲ್ ಆಗಿದೆ. ಸೊ ಒಂದು ಧ್ರುವ ಸರ್ಜಾ ಅಭಿಮಾನಿ ಆಗಿ ಹೇಳ್ತಾ ಇದ್ದೀನಿ. ಸೊ ನಮ್ಮ ಅಣ್ಣನ ಮನೆ ಮುಂದೆ ವಾರ ವಾರ ತುಂಬ ಜನ ಕಲಾವಿದರು, ತುಂಬ ಜನ ಟ್ಯಾಲೆಂಟ್ ಇರೋರು ಬರ್ತಾರೆ. ಸೊ ಇವತ್ತು ತುಂಬ ಜನಕ್ಕೆ ಗೊತ್ತು ನಮ್ಮ ಬ್ರೋ ಬೇರೆ ಲೆವೆಲಾಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಎಲ್ಲರಿಗೂ ಮೀಡಿಯಾದವ್ರಿಗೆ ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಅಮೃತಾಂಜಲ್ ಮೂವಿ ನಿಮ್ಮಿಂದನೇ ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಆಗಿಲ್ಲ ಅಂದರೆ ಕಾರ್ತಿಕ್ ಬ್ರೋ ಗೊತ್ತಲ್ಲ, ಕಾಳಿಯಮ್ಮ ಅಂತ ಹೇಳ್ತಾ ಇದ್ದೆ. ಸುಡುಗಾಡಿಂದ ಎದ್ದು ಬಂದು ಕಾಳಿಯಮ್ಮ ರೂಪ ತಗೊಂಡು ಕೊಡ್ತಾ ಇರೋದ ಎಲ್ಲ ಮೈಕುಗಳಿಗೆ ಡಿಂಗ್ 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 ಡಿಂಗ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಅಮೃತಾಂಜಲ್ ಮೂವಿ. ಲವ್ ಯು ಧ್ರುವ ಬಾಸ್. ಚೆನ್ನಾಗಿದೆ ಬ್ರೋ. ಮೂವಿ ಮಾತ್ರ ಮಸ್ತ್. ತಂದೆ ಮಗ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗೋದು. ಹುಡುಗ ಹುಡುಗಿದು ನಮ್ಮ ಹುಡುಗಿ ಕರ್ಕೊಬಂದರೆ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡ್ಬೇಕಂತ ನಮ್ಮ ಮಗ ಮಚ್ಚನ ಹಾಕೊಂಡ್ಬಂದಿದ್ದೀನಿ, ಅಷ್ಟೇ ಸಾಕು. ಸಗಾಯಿದೆ ಸರ್. ಕ್ಲೈಮ್ಯಾಕ್ಸ್ ಸಗಾಯಿದೆ. ಜೋಕ್ಸ್ಗಳು ಚೆನ್ನಾಗಿದೆ. ಸೆಂಟಿಮೆಂಟ್ ಸೂಪರ್ ಆಗಿದೆ ಸರ್. ಇಷ್ಟ ಆಯ್ತು ಸರ್. ಸೊ ಆಮೇಲೆ ಹುಡುಗ ಹುಡುಗಿ ಕಂಟೆಂಟನ್ನು ಇವತ್ತಿನ ಕಾಲದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಬಗ್ಗೆ ಏನಂತ ಈಗ ಹುಡುಗರಿಗೆ ಇದಾಗುತ್ತೆ ಸರ್. ಈಗ ಬರೋ ಕಾಲೇಜ್ ಹುಡುಗರು ಇದು ಮಾಡ್ತಾರಲ್ಲ ಅವ್ರಿಗೆ ಇದು ಆಗುತ್ತೆ. ಓಕೆ ಸರ್. ಚೆನ್ನಾಗಿತ್ತು ಬ್ರೋ. ಏನು ಇಷ್ಟ ಆಯಿತು? ಅವ್ರು ಬೆಳೆದಿದ್ದ ರೀತಿ ಇಷ್ಟ ಆಯಿತು ಬ್ರೋ. ತಂದೆ ತಾಯಿ ಹೆಂಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಇವತ್ತಿನ ಕಾಲದಲ್ಲಿ ಯಾವ ಥರ ಇರ್ತಾರೆ ಅಂತ ಅನಿಸ್ತು ಬ್ರೋ. ನಮಗೂ ಹಂಗೆಲ್ಲ ಮಾಡ್ಬಾರ್ದು. ಚೆನ್ನಾಗಿತ್ತು. ಅವ್ರು ಬೆಳೆದಿದ್ದ ರೀತಿನೇ ಇಷ್ಟ ಆಗಿದ್ದು ಬ್ರೋ. ತಂದೆ ತಾಯಿ ನೋಯಿಸ್ಬಾರ್ದು ಅನ್ನೋದು ಇಷ್ಟ ಆಯಿತು ಸರ್. ಚೆನ್ನಾಗಿತ್ತು ಸರ್. ದುಡ್ಡಿನ ಬಗ್ಗೆ ಮೆಸೇಜ್ ಕೊಡ್ತಿದ್ದಾರೆ. ಯಾವುದೇ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಆ ಥರ ಇದೆಲ್ಲ ಇನ್ಫಾರ್ಮೇಷನ್ ಸರ್. ಎಲ್ಲ ಇಷ್ಟ ಆಯ್ತು ಸರ್. ಎಲ್ಲ ಹಾರ್ಟ್ ಟಚಿಂಗ್ ವೀಡಿಯೋಸ್. ತುಂಬ ಚೆನ್ನಾಗಿದೆ ಮೂವಿ. ಕಾಮಿಡಿ ಇದೆ, ಜೊತೆಗೆ ಕಾರ್ತಿಕ್ ಅವರು, ಜಯರಾಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ನಕ್ಕದ್ವಿ ನಾವು, ಖುಷಿ ಆಯಿತು. ಜೊತೆಗೆ ಆ ಲೈಫಿನ ಮಾಹಿತಿನೂ ಕೊಟ್ಟಿದ್ದಾರೆ, ಜೀವನ ಹೇಗೆ ನಡೆಸ್ಬೋದು, ಈಗಿನ ಯುವಜನತೆ ಹೆಂಗಿರಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ತಂದೆ ಮಗನ ಒಂದು ಸಂಬಂಧನೂ ತುಂಬ ಚೆನ್ನಾಗಿದೆ. ಅಂದರೆ ಮಕ್ಕಳು ಯಾವ ರೀತಿಯಾಗಿ ಬೆಳೆಸಬೇಕು, ಆಮೇಲೆ ಯಾವ ರೀತಿಯಾಗಿ ಬೆಳೆದ್ರೆ ಚೆನ್ನಾಗಿರ್ತದೆ, ಬಡತನದಲ್ಲಿ ದುಡ್ಡಿನ ಒಂದು ಬೆಲೆಯನ್ನು ಸಹ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಕ್ಕಳು, ತಂದೆ ತಾಯಿ ಎಲ್ಲರೂ ಬಂದು ನೋಡುವಂಥ ಪಿಕ್ಚರ್. ತಂದೆ ತಾಯಿನ ಹೇಗೆ ಗೌರವಿಸಬೇಕು ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ. ಪ್ರೀತಿ ಪ್ರೇಮ ಅಂತ ಹೇಗೆ ಒದ್ದಾಡ್ತಾರೆ, ದುಡ್ಡಿನ ಬಗ್ಗೆನೂ ಬೆಲೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ಹೊಸಬ್ರು ಅಂತಲೇ ಅನ್ಸಲ್ಲ ಸರ್. ಹೊಸಬ್ರು ಸಲ ಅನ್ಸಲ್ಲ ಮಕ್ಕಳೇ ಯಾರನ್ನು. ಥ್ಯಾಂಕ್ ಯು ಸರ್.